ಹಾಯ್ ಹಲೋ ವೆಲ್ಕಮ್ ಟು ಸೌತ್ ಸಾಗಾ. ಎಲ್ಲರಿಗೂ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ? ಆದರೆ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ. ಇವತ್ತು ನಾನು ಸಿಂಪಲ್ ಆಗಿರೋ ಈವ್ನಿಂಗ್ ಸೀರೀಸ್ ಎಪಿಸೋಡ್ 1 ತಂದಿದ್ದೀನಿ ನಿಮ್ಮೆಲ್ಲರಿಗೂ. ಇವತ್ತು ನಾನು ಎಗ್ ಪಾಸ್ತಾ ಈಸಿಯಾಗಿ ಜಸ್ಟ್ 2 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಲ್ವಾ? ಮ್ಯಾಗಿನೆಲ್ಲರೂ 2 ಮಿನಿಟ್ಸಲ್ಲಿ ಮಾಡ್ತಾರೆ, ಪಾಸ್ತಾ 2 ಮಿನಿಟ್ಸಲ್ಲಿ ಮಾಡೋದು ನೋಡಿದ್ದೀರಾ? ಬನ್ನಿ ಇವತ್ತು ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿವಾಗ ಪಾಸ್ತಾ 2 ಕಪ್ಸ್ ಮೆಷರ್ಮೆಂಟಲ್ಲಿ ತೊಗೊಂಡು ಅದನ್ನು ಪಾತ್ರೆಗೆ ಹಾಕಿ 2 ಲೋಟ ನೀರು ಹಾಕ್ತಿದ್ದೀನಿ. ಈಕ್ವಲ್ ಅಮೌಂಟ್ ಆಫ್ ಪಾಸ್ತಾಗೆ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಹಾಕಬೇಕು. ಇದಾದಮೇಲೆ ನಾನು ಸ್ವಲ್ಪ ಸಾಲ್ಟ್ ಹಾಕಿ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕೋದನ್ನ ಯಾವತ್ತೂ ಮರಿಬೇಡಿ, ಆಯಿಲ್ ಹಾಕಿದ್ರೆ ತುಂಬಾ ಜಾಸ್ತಿ ಟೇಸ್ಟ್ ಬರುತ್ತೆ. ಇದು ಹೇಗೆ ಬಂತು ಅಂತ ಲಾಸ್ಟ್ ಕಮೆಂಟ್ ನನಗೆ ಮಾಡಿ ಆಯಿತಾ? ಇವಾಗ ನಾನು ಆಯಿಲ್ ಹಾಕಿದ್ದೀನಿ, ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೋಡ್ಕೊಂಡು ಆಯಿಲ್ ಹಾಕೋಬಹುದು. ಇದಾದಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗ ಚೆನ್ನಾಗಿ ನಾವು ಸ್ಟಿರ್ ಮಾಡಬೇಕು, ಇಲ್ಲಾಂತ ಅಂದರೆ ಆಯಿಲೆಲ್ಲ ಒಂದೇ ಜಾಗದಲ್ಲಿರುತ್ತೆ, ಎಲ್ಲದಕ್ಕೂ ಮಿಕ್ಸ್ ಆಗಲ್ಲ. ನೆಕ್ಸ್ಟ್ ನಾನೆಲ್ಲಿ ತೊಗೊಂಡಿದ್ದೀನಿ 2 ಆನಿಯನ್ಸ್ ಅಂದರೆ 2 ಆನಿಯನ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈ 2 ಆನಿಯನ್ಸ್ನ ನಾವು ಫೈನ್ಲಿ ಚಾಪ್ ಮಾಡ್ಕೋಬೇಕು. ಆವಾಗಲೇ ಅಲ್ವಾ ಫೈನ್ಲಿ ಚಾಪ್ ಮಾಡ್ಕೊಂಡು ನಾವು ಕಷ್ಟಪಟ್ಟರೆ ಜಾಸ್ತಿ ನಮಗೆ ಹೇಳ್ತಾರಲ್ಲ ಹಿಂದಿಲಿ ಮೆಹನತ್ ಕಾ ಫಲ್ ಮೀಠಾ ಹೋತಾ है ಅಂತ, ಹಾಗೆ ಕಷ್ಟಪಟ್ಟರೆ ನಮಗೆ ಟೇಸ್ಟಿಯಾಗಿ ತಿನ್ನೋಕೆ ಸಿಗುತ್ತೆ. ಸೊ ಇವಾಗ ನಾನು ಫೈನ್ಲಿ ಚಾಪ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಆನಿಯನ್ಸ್ಗೆ 1 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಟೊಮೆಟೊ ಲವರ್ಸ್ ಆಗಿದ್ದರೆ ನೀವು ಜಾಸ್ತಿ ಟೊಮೆಟೊಸ್ ತೊಗೋಬಹುದು, ಆದರೆ ಐ ಹೇಟ್ ಟೊಮೆಟೊ. ಸೊ ಈ ಪಾಸ್ತಾ ಬಂದ್ಬಿಟ್ಟು 2 ಪೀಪಲ್ ತಿನ್ಬೋದು, ಅಷ್ಟು ಕ್ವಾಂಟಿಟಿಲಿ ನಾನು ಪಾಸ್ತಾ ಮಾಡ್ತಿದ್ದೀನಿ ಇಲ್ಲಿ. ಸೊ ಇದನ್ನು ಫೈನ್ಲಿ ಚಾಪ್ ಮಾಡ್ಕೊಳ್ಳೋದೇನು ಬೇಡ, ಇದು ಎಷ್ಟೇ ಫೈನ್ಲಿ ಚಾಪ್ ಮಾಡ್ಕೊಂಡ್ರು ಅಷ್ಟೇ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು. ನಮ್ಮ ಫ್ಯಾಮಿಲಿಗೆ ಇನ್ನೊಂದು ಟೊಮೊಟೊ ಬೇಕು ಅಂತ ಇನ್ನೊಂದು ಹೆಚ್ಚಿಸ್ತಿದ್ದಾರೆ, ಏನು ಮಾಡೋಕ್ಕಲ್ಲ, ಸೈಡಿಗೆ ಎತ್ತಿಟ್ಟು ತಿನ್ನೋದಷ್ಟೇ. ಇದೆಲ್ಲ ಹೆಚ್ಚಾದ್ಮೇಲೆ ಒಗ್ಗರಣೆ ಹಾಕಾದ್ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನೀವೇನಾರ ವೆಜ್ ಆಗಿದ್ದರೆ ಇದೇ ಸ್ಟೈಲಲ್ಲಿ ನೀವು ಪನ್ನೀರ್ ಹಾಕ್ಕೊಂಡು ಸಹ ಮಾಡ್ಬೋದು. ನಾನೀಗ ಪ್ಯಾನ್ ಇಟ್ಟು ಅದಕ್ಕೆ ನಾನು ಆಯಿಲ್ ಬದಲು ಈಗ ಬಟರ್ ಹಾಕಿದ್ದೀನಿ, 1 ಬಿಗ್ ಸ್ಲೈಸ್ ಆಫ್ ಬಟರ್. ಇದು ಸಾಲ್ಟಿ ಬಟರ್ ಅಲ್ಲ, ಸೊ ಆದ್ದರಿಂದ ನಾನು ಜಾಸ್ತಿ ಹಾಕೊಂಡಿದ್ದೀನಿ. ಸಾಲ್ಟಿ ಬಟರ್ ಹಾಕೊಂಡ್ರೆ ಸಾಲ್ಟ್ ಹಾಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಪಾಸ್ತಾಗೂ ನಾವು ಸಾಲ್ಟ್ ಹಾಕಿದ್ದೀವಲ್ವಾ, ಸೊ ಅದಕ್ಕೆ ಇದಕ್ಕೆ ನಾವು ಸಾಲ್ಟ್ ಹಾಕೋದೇನು ಬೇಡ. ಸೊ ನೋಡಿ, ಇದು ನೀಟಾಗಿ ಮೆಲ್ಟ್ ಆಗೋವರೆಗೂ ನೀವು ಕಾಯ್ಬೋದು. ಅದೇನಾಗುತ್ತೆ ಗೊತ್ತಾ, ಮೆಲ್ಟ್ ಆಗೋವರೆಗೂ ಕಾಯಿದ್ರೆ ಅದು ಸೀದೋಗುತ್ತೆ. ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, ಅದನ್ನು ಜಸ್ಟ್ ಈ ಥರ ಮಾಡಿ ಆಮೇಲೆ ಇದು ಅಂದರೆ ಬಟರ್ ಅಲ್ಲಿರೋವರೆಗೂ ಮೆಲ್ಟ್ ಹಾಕಿದ ಮುಂಚೆನೇ ನಾವೀಗ ಹಾಕ್ತೀವಿ. ಈಗ ನಾನು ಫೈನ್ಲಿ ಚಾಪ್ ಮಾಡಿದ್ನಲ್ಲ ಆನಿಯನ್ಸ್, ಅದನ್ನು ಹಾಕ್ತಿದ್ದೀನಿ. ಈಗ ಆನಿಯನ್ಸ್ನ ನಾವು ನೀಟಾಗಿ ಅಂದರೆ ಅದು ಟ್ರಾನ್ಸ್ಪರೆಂಟ್ ಕಲರ್ ಟರ್ನ್ ಆಗೋವರೆಗೂ, ಅದು ಹಸಿ ವಾಸನೆ ಇರುತ್ತಲ್ಲ, ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಇವಾಗ ಇದನ್ನು ಸ್ಟಿರ್ ಮಾಡೋಣ. ನೋಡಿ, ನಾನು ಹಂಗೆ ಸ್ಮೆಲ್ ತೊಗೋತಿದ್ದೀನಿ ಸುಮ್ಮನೆ, ಯಾಕಂದರೆ ಬಟರ್ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ನೀವು ಬಟರ್ ಸ್ಮೆಲ್ ಏನಾರು ಆನಿಯನ್ ಹಾಕಾದ್ಮೇಲೆ ಅಂದರೆ ಬಟರ್ ಮೇಲೆ ಆನಿಯನ್ ಹಾಕಿದ್ರೆ ಮನೆ ತುಂಬ ಬರೀ ಬಟರ್ ಸ್ಮೆಲ್ಲೇ ಇರುತ್ತೆ. ಎಲ್ಲ ಬರೀ ಬಟರ್ ನೋಡ್ಕೊಂಡೆ ಓಡ್ ಬಂದುಬಿಡ್ತಾರೆ. ಸೀಕ್ರೆಟಾಗಿ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬಟರ್ ಹಾಕ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ನೀವು ಪಾಸ್ತಾ ಮಾಡ್ತಿದ್ದೀರಾ ಅಂತ. ನಾನಿವಾಗ ಟ್ರಾನ್ಸ್ಪರೆಂಟ್ ಕಲರ್ ಟರ್ನ್ ಆಗ್ತಿದ್ದಂಗೆ ಟೊಮೆಟೊಸ್ ಹಾಕಿದ್ದೀನಿ. ಏನು ನಾನು 2 ಟೊಮೆಟೊಸ್ ಚಾಪ್ ಮಾಡಿದ್ನಲ್ಲ ಅದು. ಇದನ್ನು ಅಷ್ಟೇ, ಅದ್ರದ್ದು ಏನೇನು ರಸ ಇದೆ ಅಲ್ಲ ಅದನ್ನು ನೀಟಾಗಿ ನಾವು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ನ ಹಾಕ್ತಿದ್ದೀನಿ. ಇದನ್ನು ನಾವು ಅಷ್ಟೇ ಹಾಕ್ಬಿಟ್ಟು ಹಂಗೆ ಸ್ಟಿರ್ ಮಾಡೋಣ. ಇದನ್ನು ನೋಡಿ, ತುಂಬ ಚೆನ್ನಾಗಿ ನಾವು ಹಾಕಬೇಕು. ಇದು ಹಾಕಿದ್ರೆ ನಿಮಗೆ ಸಾಸಿ ಆಗಿ ಬರುತ್ತೆ ಅಲ್ವಾ, ಇಟಾಲಿಯನ್ ಪಾಸ್ತಾ ಹೇಗೆ ಸಾಸಿ ಆಗಿರುತ್ತೆ ಖಾರವಾಗಿ, ಅದೇ ಥರ ಇದು ಬರುತ್ತೆ. ಸೊ ನಾವು ಪಾಸ್ತಾಗೆ ಯಾವಾಗಲೂ ಸಾಸ್ ಹಾಕಬೇಕು. ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ನಿಮ್ಮ ಹತ್ರ ಯಾವ ಸಾಸ್ ಇದೆ ಅದನ್ನು ಹಾಕಬಹುದು. ಈಗ ನಾವು ಎಲ್ಲನೂ ಸೈಡಿಗೆ ಮಾಡ್ಕೊಂಡು ಮಧ್ಯದಲ್ಲಿ ಎಗ್ನ ಒಡೆದಾಕೋಣ. ನಾನು ಟೋಟಲಾಗಿ ಇಲ್ಲಿ 4 ಎಗ್ಸ್ ತೊಗೊಂಡಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಿಮಗೆ ಫುಲ್ ಮಸಾಲೆ ಆಗಿ ಬೇಕು ಅಂತಾದರೆ ನೀವು ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕ್ಬೋದು. ನಾನು ಅದನ್ನು ರೆಕಾರ್ಡ್ ಮಾಡೋದು ಮರ್ತೋದೆ. ಮ್ಯಾಗಿ ಮ್ಯಾಜಿಕ್ ಮಸಾಲ ಯಾವಾಗಲೂ ಹಾಕಿ, ಅದು ತುಂಬ ಸ್ಪೈಸಿಯಾಗಿ, ನಿಮ್ಗೆ ಯಾವುದು ಸ್ಪೈಸಿ ಹಾಕೋದು ಬೇಡ, ಆ ಥರ ಅದು ಫೀಲ್ ಕೊಡುತ್ತೆ. ಅಂದರೆ ಯಾರಿಗಾರು ಸ್ಪೈಸಿಯಾಗಿ ಖಾರವಾಗಿ ಫುಲ್ ಮಸಾಲೆದಾರಿಯಾಗಿ ಇಷ್ಟ ಆಗಿದ್ದರೆ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಟ್ರಿಕ್ ಹೇಳ್ಕೊಡ್ತೀನಿ ನಿಮಗೆ. ಫ್ರೈ ಮಾಡ್ಬೇಕಾದ್ರೆ ಎಗ್ ಹಾಕೋಕ್ಕಿಂತ ಮುಂಚೆ ಒಂದು ಸತಿ ಹಾಕಿರಿ,
ಮ್ಯಾಗಿ ಮ್ಯಾಜಿಕ್ ಮಸಾಲ. ಎಗ್ ಹಾಕಾದ್ಮೇಲೆ ಒಂದು ಸತಿ ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿ, ಆಗ ನೋಡಿ ಏನು ಟೇಸ್ಟ್ ಬರುತ್ತೆ ಅಂತ. ಈಗ ಎಗ್ಗೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲೂ ಅವೆಲ್ಲ ಒಟ್ಟಿಗೆ ಹೊಂದಬೇಕು, ಆ ಥರ ನಾವು ಮಿಕ್ಸ್ ಮಾಡಬೇಕು. ನೋಡಿ ಈಗ ನಾವು ನೀಟಾಗಿ ಮಿಕ್ಸ್ ಮಾಡಿದ್ದೀವಿ. ಮಿಕ್ಸ್ ಮಾಡಾದಮೇಲೆ ನಮ್ಗೆ ಇನ್ನೂ ಜಾಸ್ತಿ ಸ್ಪೈಸ್ ಬೇಕು, ಯಾಕಂದರೆ ಇದು ವಿಂಟರ್ ಸೀಸನ್ ಆಗೋದ್ರಿಂದ ನಮಗೆ ತುಂಬ ಸ್ಪೈಸ್ ಬೇಕು ಅಂತಂದರೆ ಸ್ಪೈಸಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಾನು ಹಾಕಿದ್ದೀನಿ. ಕಲರ್ ಬರುತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ, ಹಾಗೂ ಟೇಸ್ಟ್ ಮಾತ್ರ ಅಂತೂ ಸೂಪರಾಗಿ ಬೊಂಬಾಟಾಗಿರುತ್ತೆ. ಯಾರಿಗಾರ ಚಿಲ್ಲಿ ಲವರ್ಸ್ ಇದ್ರೆ ಅಂತೂ ಸೂಪರಾಗಿರುತ್ತೆ. ಇವಾಗ ಇವೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಪಾಸ್ತಾನ ಹಾಕ್ತಿದ್ದೀನಿ. ಈ ಪಾಸ್ತಾ ನಾನು ಹೇಳೋದು ಮರ್ತೋಗಿದೆ, 85% to 80% ಬೆಂದಿರಬೇಕಷ್ಟೇ. ಇಲ್ಲಾಂದರೆ ಫುಲ್ 100% ಬೆಂದ್ಬಿಟ್ರೆ ಏನಾಗುತ್ತೆ, ನಾವು ಇದನ್ನು ಹಾಕಿ ಮತ್ತೆ ಸ್ಟಿರ್ ಮಾಡೋ ಜೊತೆಗೆ ಫುಲ್ ನೀರಾಗಿ ಅಂದರೆ ಹೊಡ್ಕೊಂಡು ಹೋಗುತ್ತೆ. ಅದಕ್ಕೆ ನೋಡಿ ನಾನು ಹೇಳಿದ್ನಲ್ಲ, ಮತ್ತೆ ಪಾಸ್ತಾ ಆ್ಯಡ್ ಆದಮೇಲೆ ಒಂದು ಸತಿ ನಾನು ಹಾಕ್ತಿದ್ದೀನಿ ಮ್ಯಾಗಿ ಮ್ಯಾಜಿಕ್ ಮಸಾಲ. ಸೊ ಟೋಟಲಿ ನಾನು ಇದರಲ್ಲಿ 2 ಯೂಸ್ ಮಾಡಿದ್ದೀನಿ. ಕಂಜೂಸ್ ಮಾಡೋಕ್ಕೆ ಹೋಗಬೇಡಿ. ಹೌದು, ಫುಡ್ ಲವರ್ಸ್ ಯಾವತ್ತೂ ಕಂಜೂಸ್ ಮಾಡೋಕ್ಕೆ ಹೋಗಲ್ಲ ಅವ್ರ ಹೊಟ್ಟೆಗೆ. ಸೊ 2 ಮ್ಯಾಗಿ ಮ್ಯಾಜಿಕ್ ಮಸಾಲ ಹಾಕಿ, ನಾನು ಹೇಳ್ದಂಗೆ ಈ ಪಾಸ್ತಾ ಬಂದ್ಬಿಟ್ಟು ನಾನು ಮಾಡ್ತಿರೋದು 2 ಪೀಪಲ್ ಹಾಗೆ ಈ ಕ್ವಾಂಟಿಟಿ ಇದೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.